ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ದೀನಿ. ಒಂದೊಂದೆಲ್ಲ ಕಾರ್ಯಕರ್ತರು ಪ್ರಮುಖರು ಇವನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯೆ ಮಧ್ಯೆ ಸಾಮಾನ್ಯ ಜನರು ಸಿಗ್ತಾರೆ. ನಾನು ಅವ್ರು ಭೇಟಿ ಮಾಡಿದ್ರು ಕೂಡ ಅವರಾಗಿ ಅವ್ರು ಬಂದು ಸರ್ TV ನೋಡಿದ್ದೀವಿ, ನಾವು ಪೇಪರ್ಗಳು ನೋಡಿದ್ದೀವಿ, ನಾವು ನಿಮ್ಮ ಜೊತೆ ನಿಂತ್ಕೋತೀವಿ, ಸರಿ ಖಂಡಿತ ಗೆಲ್ಲಿಸ್ತೀವಿ. ಸಾಮಾನ್ಯ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಇನ್ನೂ ಹೋಗಿ ಅವ್ರು ಯಾರೂ ಮುಟ್ಟಿಲ್ಲ. ಅವ್ರು ಕಾಂಗ್ರೆಸ್ನವರು ನಮಗೆ ಬೆಂಬಲ ಕೊಡ್ತಿದ್ದಾರೆ, JDSನವರು ಬೆಂಬಲ ಕೊಡ್ತಿದ್ದಾರೆ, ಯಾವುದೂ ಪಕ್ಷದಲ್ಲಿ ಇಲ್ಲದೆ ಇರೋರು ಬೆಂಬಲ ಕೊಡ್ತಿದ್ದಾರೆ. ನನ್ನ ಜೀವನದಲ್ಲಿ ಇಷ್ಟೊಂದು ಬೆಂಬಲ ಸಿಗ್ತಾರೆ ನೋಡಿ ಮೊದಲನೇ. BJP ನನ್ನ ಜೊತೆಗಿದೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ನೋವು ಅನುಭವಿಸ್ತಾ ಇರೋರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರೂ BJP ಕಾರ್ಯಕರ್ತರೇ, BJP ಬಿಟ್ಟು ಹೋದವರಲ್ಲ. ಹಾಗಾಗಿ ಅವರ ನೋವಿಗೆ ಧ್ವನಿಯಾಗಿ ನಾವು ಬಂದಿರೋದು ತುಂಬ ಸಂತೋಷ ಆಗಿದೆ. ಇಡೀ BJP ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನನ್ನ ಜೊತೆಗಿದೆ. ಹಣಬಲ ಮತ್ತು ಜನಬಲ ಅಂತ ಕಾಂಗ್ರೆಸ್ನ ಕೂಡ ಸ್ಟೇಟ್ಮೆಂಟ್ ಅವರು, ನಾನು ಅದನ್ನು ಹೇಳಲ್ಲ. ಒಂದು ಸಿದ್ಧಾಂತಕ್ಕೋಸ್ಕರ ನಾವು ಹೋರಾಟ, ಸಿದ್ಧಾಂತಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಮಾಡ್ತಿರೋಂಥ ಹೋರಾಟ. ಬೇರೆ ಹಣ ಖರ್ಚು ಮಾಡ್ತಾರೋ ಜಾತಿ ತರದವರು ಅವರು ಬಿಟ್ಟಿದ್ದರು. ನನ್ನ ವಿಚಾರ ಸಿದ್ಧಾಂತ ಮತ್ತು ಹಿಂದುತ್ವ, ಇದನ್ನೇ ತಗೊಂಡು ನಾವು ಹೊರಡ್ತೀವಿ. ರಾಷ್ಟ್ರೀಯವಾದಿ ಮುಸಲ್ಮಾನರು ನನಗೆ ಬೆಂಬಲ ಕೊಡ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವು ರಾಷ್ಟ್ರಭಕ್ತ ಬಳಗದ ಪರವಾಗಿ ನಾನು ಚುನಾವಣೆ ನಿಲ್ತಾ ಇರೋದು. ಹೇಳ್ತಾರೆ, ಬಹಳ ಜನನೂ ಹೇಳ್ತಾ ಇದ್ದಾರೆ, ಹೊರಗಡೆಯವರು ಹೇಳ್ತಾ ಇದ್ದಾರೆ. ಆದರೆ ನಾನು ಮೋದಿಯವ್ರ ಮನಸ್ಸೇ ಒಪ್ಪಿಸ್ತೀನಿ. ನೀವು ಯಾವ ವಿಚಾರ ಇಡೀ ದೇಶದಲ್ಲಿ ಹೇಳ್ತಾ ಇದ್ದೀರಿ, ಕುಟುಂಬ ರಾಜಕಾರಣವನ್ನು ಮುಕ್ತ ಮಾಡಿ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಿ. ರಾಜ್ಯದಲ್ಲಿ ಉಳಿಬೇಕಾ? BJPನಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಅಲ್ಲೋ, ಇದನ್ನು ನಾನು ಮುಕ್ತ ಮಾಡಕ್ಕೆ ಕೊಟ್ಟಿದ್ದೀನಿ. ಸದಾನಂದ ಗೌಡ್ರದ್ದು ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮಾತು. ನಾನು ನಿಂತಿದ್ದಕ್ಕೆ ತಾನೇ ಈ ಚರ್ಚೆ ಆಗ್ತಾ ಇರೋದು. ನಿಲ್ಲದೇ ಇದ್ದಿದ್ರೆ ಈ ಚರ್ಚೆ ಆಗ್ತಿರಲಿಲ್ಲ. ಚರ್ಚೆ ಆಗಬೇಕು ಅಂತ ನಿಂತ್ಕೊಂಡಿದ್ದೀನಿ. ಚರ್ಚೆ ಅಷ್ಟೇ ಅಲ್ಲ, ಇದಕ್ಕೆ ಕುಟುಂಬ ರಾಜಕಾರಣಕ್ಕೆ ಹಿಂದುತ್ವಕ್ಕೆ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಅನ್ಯಾಯಕ್ಕೊಳದಂಥ ಅನೇಕ ನಮ್ಮ ಕಾರ್ಯಕರ್ತರು ಹಿತೈಷಿಗಳಿವೆ. ಅವ್ರಿಗೆ ನ್ಯಾಯ ಕೊಡೋದಕ್ಕೋಸ್ಕರ ನಾವು ಹೋರಾಟ ಮಾಡಿ. ಶೋಭಾ ಕರಂದ್ಲಾಜೆ ಕೊಟ್ಟವ್ರು ಯಾರು? ಮೋದಿ ಕರ್ಕೊಟ್ರ? ಇಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಗೋ ಬ್ಯಾಕ್ ಶೋಭಾ ಅಂದರು, ಎಳ್ಕೊಂಡೋಗಿ ನಿಲ್ಲಿಸು ಅಂತ ಮೋದಿಯವರು ಯಡಿಯೂರಪ್ಪನವ್ರಿಗೆ ಹೇಳಿದ್ರು. ನೀವು ಹೇಳೋದು ಯಡಿಯೂರಪ್ಪ ಅವ್ರು ಮನ್ಸು ಮಾಡಿದರೆ ಕಾಂತೇಶ್ ಅವರು ಟಿಕೆಟ್ ಖಂಡಿತ ಕೊಡಿಸ್ಬೋದು. ಹಿಂದುತ್ವವಾದಿಗಳಿಗೆ ಅವ್ರು ಬೇಡ. ನಲ್ಲಿ ಒಂದು ಮನೆಗೆ ಒಂದು ಸ್ಥಾನ, ಇದು ವ್ಯವಸ್ಥೆ. ನಾನು MLA ಆಗಿದ್ದಂಥ ಸಂದರ್ಭ ಇಡೀ ರಾಣಿಬೆನ್ನೂರು ಜನ ನಮ್ಮ ಮನೆಗೆ ಬಂದಿದ್ದು, ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು, ನಾವು ಗೆಲ್ಲಿಸ್ತೀವಿ ಅಂತ. ಅವರಷ್ಟೂ ಜನಕ್ಕೂ ಹೇಳಿದೆ, ನಾನು MLA ಆಗಿರೋ ತನಕ ನನ್ನ ಮಗನ ತರಲ್ಲ. ಕೊನೆ ಅವರೆಲ್ಲ ಹಿಡ್ಕೊಂಡು ನನ್ನ ಮಗನ ಹತ್ರ ಬಂದರು. ನಾನು ನನ್ನ ಮಗನಿಗೆ ಹೇಳಿದೆ, ನೀನು ನಿಲ್ಲಬೇಕಾ, ನಿಂಗೆ ಟಿಕೆಟು ಕೊಡಿಸ್ತೇನೆ, ನಾನು ನಿಂತು ಓಡಾಟ ಮಾಡಿ ಗೆಲ್ಲಿಸ್ತೇನೆ, ಆದರೆ ಅವತ್ತೇ ನಾನು MLA ಆಗಿರಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ. ನನ್ನ ಮಗ ಹೇಳಿದ್ರು, ಬೇಡಪ್ಪ ನೀನೇ ಮುಂದುವರಿ ಅಂತ. ಈ ಒಂದು ಸಿದ್ಧಾಂತ ಇಟ್ಕೊಂಡು ಹೊಂಟಿದ್ದೀನಿ ನಾನು. ಮೋದಿಯವರು ಹೇಳಿದ್ದನ್ನು ನಾನು ಎಂದೂ ಮೀರಿಲ್ಲ. ಮನೆಗೆ ಒಂದು ಸೀಟು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಸರ್, ಇನ್ನೂ ಭಾಳ ದಿನದಿಂದ ಇದೆ. ಸಹಿಸ್ಕೊಂಡು ಎಷ್ಟು ದಿನ ಸಹಿಸ್ಕೊಂಡಿರೋದು? ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ಕೊತಿದ್ದಾರೆ. ಯಾರು ಒಬ್ಬರಿಗೂ ಧ್ವನಿ ಆಗಬೇಕಲ್ಲ, ಅವರು ಧ್ವನಿಯಾಗಿ ಕಾರ್ಯಕರ್ತರ ನೋವಿನ ಧ್ವನಿಯಾಗಿಯೇ ಚುನಾವಣೆ ನಿಂತಿದ್ದೀನಿ. ಅವ್ರನ್ನೆಲ್ಲ ಹೋಗುತ್ತೆ. ಇದ್ರೂ ನಾನು ಯಶಸ್ವಿ ಆಗ್ತೀನಿ, ಚುನಾವಣೆ ಗೆಲ್ತೀನಿ.